ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯನವರ ವಚನ ಮತ್ತು ಅದರ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ಎಲ್ಲರಿಗೂ ಕೂಡ ಅಂಬಿಗರ ಚೌಡಯ್ಯ ಅಂತ ಅಂದರೆ ಯಾರು ಅಂತ ಗೊತ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ಲದೆ ಇರೋರಿಗೆ ಎರಡು ಸಾಲಿನಲ್ಲಿ ಹೇಳೋದಾದರೆ 12ನೇ ಶತಮಾನದಲ್ಲಿ ಜೀವಿಸಿದಂತಹ ಅದ್ಭುತವಾದಂತಹ ವಚನಕಾರರು ಅಂಬಿಗರ ಚೌಡಯ್ಯನವರು. ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ವೃತ್ತಿಯಲ್ಲಿ ಅವರು ಅಂಬಿಗನಾದರೆ ಪ್ರವೃತ್ತಿಯಲ್ಲಿ ಒಬ್ಬ ದೊಡ್ಡ ಅನುಭಾವಿ. ನೇರ ನಿರ್ಭೀತ ನುಡಿಗಳಿಂದ ತಮ್ಮ ವಚನಗಳ ಮುಖಾಂತರ ಅವರು ಜಾತೀಯತೆಯನ್ನು ನಿರ್ಮೂಲನ ಹೇಗೆ ಮಾಡಬೇಕು, ಜಾತೀಯತೆ ಎಷ್ಟು ಕೆಟ್ಟದ್ದು ಅನ್ನೋದನ್ನು ಸಮಾಜಕ್ಕೆ ತಿಳಿಸ್ಕೊಡ್ತಾರೆ. ಕೇವಲ ತುಂಬಿದ ಹೊಳೆಯಲ್ಲಿ ತೆಪ್ಪವನ್ನು ಹಾಕುವಂತಹ ಅಂಬಿಗ ಮಾತ್ರ ಅಲ್ಲ, ಈ ಭವಸಾಗರದಲ್ಲಿಯೂ ಕೂಡ ಹುಟ್ಟನ್ನು ಹಾಕುವಂತಹ ಕೌಶಲ್ಯವನ್ನು ಅವರು ಒಳಗೊಂಡಿದ್ದರು ಅಂತ ಅವರ ವಚನಗಳ ಮುಖಾಂತರವಾಗಿ ತಿಳಿದು ಬರುತ್ತೆ. ಅವರ ವಚನಗಳ ವಸ್ತು, ಶೈಲಿ, ಭಾಷೆಯನ್ನು ಗಮನಿಸಿದರೆ ಅವರು ಒಬ್ಬ ನೇರ, ದಿಟ್ಟ, ಕಿಚ್ಚದೆಯ, ನಿಷ್ಠೂರವಾದ ವಚನಕಾರರು ಅಂತ ನಮಗೆ ತಿಳಿದು ಬರುತ್ತೆ. ಇದುವರೆಗೂ ಅವರ ವಚನಗಳನ್ನು ಕೇಳಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಕೇಳಿ. ಅವರ ವಚನಗಳಲ್ಲಿ ನಿಷ್ಠೂರ ಆಗಿರಬಹುದು, ಜಾತಿಗಳ ನಿರ್ಮೂಲನೆ ಆಗಿರಬಹುದು, ಜಾತಿಗಳನ್ನು ನಿಂದಿಸುವ ಬಗ್ಗೆ ಆಗಿರಬಹುದು, ಅದ್ಭುತವಾಗಿ ಅವರ ವಚನಗಳ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂಬಿಗರ ಚೌಡಯ್ಯನವರ ವಚನದಲ್ಲಿ ಈ ಒಲೆಯರು ಅಂದರೆ ಯಾರು ಎಂಬುದನ್ನು ಅವರು ಈ ವಚನದ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜನರಲಿ ಹೇಳೋದಾದರೆ 12ನೇ ಶತಮಾನದಲ್ಲಿ ಒಲೆಯರನ್ನು ಊರಿಂದ ಬೇರೆ ಕೇರಿಯಲ್ಲಿ ಇಡ್ತಾ ಇದ್ರು. ಆ ಕೇರಿಯಿಂದ ಇವರು ಉಚ್ಚ ಜಾತಿಯ ವರ್ಗದವರು ಅಂತ ಏನು ಹೇಳ್ತಾರೆ. ಆ ಕೇರಿಗೆ ಬರೋದಾದರೆ ಜಾಗಟೆಯನ್ನು ಬಾರಿಸಿಕೊಂಡು ಬರಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ತುಂಬ ಜಾತೀಯತೆ ಇತ್ತು. ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ. ಆದರೂ ಕೂಡ ಸಮಾಜದಲ್ಲಿ ಅಷ್ಟೊಂದು ನಿರ್ಮೂಲನೆ ಆಗಿಲ್ಲ ಅಂತ ಭಾವಿಸ್ತೇನೆ. ಇನ್ನು ವಚನ ಹೇಳೋದಾದರೆ, ವಲಯ ಎಂದರೆ ವಲಯಂತಪ್ಪರಯ್ಯ, ಹೊಲೆಯ ಹೊರಕೇರಿಯಲ್ಲಿರುವನೇ, ಊರೊಳಗೆ ಇಲ್ಲವೇ ಅಯ್ಯ ಒಲೆಯರು, ತಂದೆಗೆ ಬೈದವನೇ ಒಲೆಯ, ತಾಯಿಗೆ ಮಾರುತ್ತರ ಕೊಟ್ಟವನೇ ಒಲೆಯ, ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಒಲೆಯ, ನಡೆವ ದಾರಿಗೆ ಮುಳ್ಳು ಹಚ್ಚಿದವನೇ ಒಲೆಯ, ಬ್ರಾಹ್ಮಣನ ಕುತ್ತಿಗೆಯನ್ನು ಕುಯ್ದವನೇ ಒಲೆಯ, ಹತ್ತು ಹಾಡಿದರೆ ಒಂದು ನಿಜವಿಲ್ಲದವನೇ ಒಲೆಯ, ಚಿತ್ತದಲ್ಲಿ ಪರಸತಿಯನ್ನು ಬಯಸಿದವನೇ ಒಲೆಯ, ಲಿಂಗ ಮುದ್ರೆಯ ಕಿತ್ತವನೇ ಒಲೆಯ, ಧರ್ಮ ಮಾಡದವನೇ ಒಲೆಯ, ಬಸವನ ಕೊಂದವನೇ ಹಿರಿದವನೇ ಒಲೆಯ, ಇಂತಪ್ಪ ಒಲೆಯರು ಊರ ತುಂಬ ಇರಲಾಗಿ ಹೊರಕೇರಿಯವನಿಗೆ ಒಲೆಯರೆನಬಹುದೇ ಎಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಚರಣನು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದರ ಅರ್ಥ ಹೇಳಬೇಕು ಅಂತಂದರೆ, ನಿಮ್ಮ ತಂದೆಗೆ ಯಾರು ಬೈತಾರೆ ಆತನೇ ಒಲೆಯ. ಅಂದರೆ ಯಾರು ವಿಚಾರವನ್ನು ಮಾಡಿದ್ರೆ ವ್ಯಕ್ತಿ ಸರಿ ಇಲ್ಲದಿದ್ದರೆ ಆತನೇ ಒಲೆಯ ಅಂತ ಇಲ್ಲಿ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಸಮಾಜದಲ್ಲಿ ಒಂದು ನಾಯಿಗೂ ಕೂಡ ಸಂಸ್ಕಾರ ಕೊಟ್ಟು ಫ್ಯಾಮಿಲಿ ಮೆಂಬರ್ ಆಗಿ ನಾವು ಮಾಡ್ಕೊಳ್ತೀವಿ. ಅಷ್ಟು ಪ್ರೀತಿ ಕೊಟ್ಟು ಮನೆಯ ಸದಸ್ಯ ಅಂತ ಅನ್ಕೋತೀವಿ. ಹಾಗೆ ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟು ದೇವರನ್ನಾಗಿ ಮಾಡ್ತೀವಿ. ಆದರೆ ಒಬ್ಬ ಮನುಷ್ಯ ಸತ್ಪಥದಲ್ಲಿ ನಡಿಬೇಕು ಅಂತ ಇದ್ದಾಗ, ಅವನು ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸಿದಾಗ, ನನ್ನ ವ್ಯಕ್ತಿತ್ವವನ್ನು ನಾನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಬಯಸಿದಾಗ ನಾವು ಎಷ್ಟೊಂದು ಬಾರಿ ಅದಕ್ಕೆ ಅಡಚಣೆ ಮಾಡ್ತೀವಿ. ಹಾಗಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಈ ವಚನದ ಮುಖಾಂತರ ಒಲೆಯರು ಯಾರು ಎಂಬುದನ್ನು ನಾವು ತಿಳ್ಕೋಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ ತಂದೆಗಳನ್ನು ದೇವರ ಸಮಾನದಲ್ಲಿ ಇಡ್ತೀವಿ ಅಲ್ವಾ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಅಂದರೆ ನಮ್ಮ ತಂದೆ ತಾಯಿಗಳನ್ನು ನೀನು ದೇವರು ಅಂತ ತಿಳಿ, ಅತಿಥಿಗಳನ್ನು ಕೂಡ ದೇವರು ಅಂತ ತಿಳಿದು ಆತನಿಗೆ ಸಂಸ್ಕಾರ ಮಾಡು. ಆಚಾರ್ಯ ದೇವೋಭವ ಅಂದರೆ ಗುರುಗಳು, ನಮ್ಮ ಗುರುಗಳು ಕೂಡ ನಾವು ದೇವರ ಸಮಾನದಲ್ಲಿ ಇಡ್ತೀವಿ. ಈ ರೀತಿಯಾದಂತಹ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿ ಬಂದಾಗ ತಂದೆ ತಾಯಿಗೆ ಬೈದರೆ, ತಂದೆ ತಾಯಿಗೆ ಎದುರು ವಾದಿಸಿದರೆ ನೀನೇ ಅಲ್ಲಿ ಒಲೆಯ ಅಂತ ಚೌಡಯ್ಯನವರು ಹೇಳಿದ್ದಾರೆ. ತಂದೆ ತಾಯಿಯನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳದೇ ಇರೋರು ನೀನು ಒಲೆಯ ಹೊರತು ಹೊರಕೇರಿಯಲ್ಲಿರೋ ಒಬ್ಬ ವ್ಯಕ್ತಿ ಒಲೆಯ ಅಲ್ಲ ಅಂತ ಚೌಡಯ್ಯನವರು ಹೇಳ್ತಾರೆ. ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸಿದರೆ ಆತನಿಗೆ ಅಡ್ಡ ಹಾಕೋದು, ಇದು ಮಾಡಬೇಡ, ಯಾಕೆ ಮಾಡ್ತೀಯಾ ಅಂತ ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಹೋದಾಗ ತಡೆಯೋದು, ಒಳ್ಳೆಯ ದಾರಿಯಲ್ಲಿ ಸತ್ಪಥದಲ್ಲಿ ನಡೆಯಬೇಕು ಅಂತ ಇದ್ದಾಗ ಅವರಿಗೆ ಮುಳ್ಳಾಕೋದು,
ಮಾಡಬೇಡ ಅನ್ನೋದು, ಕೊಡಬೇಡ ಅನ್ನೋದು, ಇಲ್ಲಿ ಅಂತ ಅನ್ನೋದು, ಇದು ಮಾಡೋದು ವಲಯ. ಇಲ್ಲಿ ಬ್ರಾಹ್ಮಣ ಅಂತ ಅಂದರೆ ಬ್ರಹ್ಮಜ್ಞಾನಿ ಅಂತ ಕರೀತಾರೆ. ಬ್ರಹ್ಮಜ್ಞಾನಿ ಆದವ ಬ್ರಾಹ್ಮಣ, ಬ್ರಹ್ಮವೇ ತಾನಾದವ ಶರಣ. ನೋಡಿ ಎಷ್ಟು ಚೆನ್ನಾಗೈತೆ ಇದು ಪದ. ಬ್ರಹ್ಮಜ್ಞಾನಿ ಆದವ ಬ್ರಾಹ್ಮಣ, ಬ್ರಹ್ಮವೇ ತಾನಾದವ ಶರಣ ಅಂತ ಅದ್ಭುತವಾದ ಮಾತುಗಳು. ಗುರುಗಳು ಮಾತು ಕೇಳದೆ ತಿರುಗಿ ಬಿದ್ದರೆ ಆತನೇ ವಲಯ. ಗುರುಗಳಿಗೆ ಎದುರು ವಾದಿಸಿದರೆ ಆತನೇ ವಲಯ. ಅಂದರೆ 10 ಮಾಡೋದು ಬಾಯಿಗೆ ತೆಗೆದು ಅದು ಇದು ಅಂತ ಬೊಗಳೆ ಕೊಚ್ಚೋದು, 10 ಮಾತಾಡೋದು ಬಾಯಿ ತೆಗೆದ್ರೆ ಸಾಕು ಅದು ಇದು ಅಂತ ಬೊಗಳೆ ಕೊಚ್ಚೋದು. ಆದರೆ ಒಂದು ನಿಜನೂ ಸಹ ಇರಲ್ಲ ಆ ಮಾತುಗಳಲ್ಲಿ. ಮಾತನ್ನು ಬದಲಿಸಿ ಮಾತಾಡೋದು ಆತ ವಲಯ. ನಮ್ಮ ಸಂಸ್ಕೃತಿಯಲ್ಲಿ ಸತಿಪತಿಗಳು ಡೆಡಿಕೇಟ್ ಆಗಿರಬೇಕು ಅಂತ ಹೇಳ್ತಾರೆ. ಬೇರೊಬ್ಬರನ್ನು ಬಯಸಿದರೆ ನೀನು ವಲಯ ಅಂತ ಹೇಳ್ತಾರೆ. ಬರೀ ಬಯಸಿದರೆ ಅಲ್ಲ, ಚಿತ್ತದಲ್ಲಿ ಅಂದರೆ ಮನಸ್ಸಿನಲ್ಲಿ ಯೋಚನೆ ಕೂಡ ಮಾಡಬಾರ್ದು. ಬೇರೆ ಸತಿಯರ ಬಗ್ಗೆ, ಬೇರೆ ಪತಿಯರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಅಂಥವರು ವಲಯ ಅಂತ ಹೇಳ್ತಾರೆ. ಧರ್ಮ ಅಂದರೆ ಏನು? ಧರ್ಮ ಮಾಡುವುದು ಅಂದ್ರೆ ಏನು? ಬಿದ್ದವರನ್ನು ಮೇಲಕ್ಕೆತ್ತುವುದೇ ಧರ್ಮ, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡುವುದೇ ಧರ್ಮ ಅಂತ ಹೇಳ್ತಾರೆ ನಮ್ಮ ಅಂಬಿಗರ ಚೌಡಯ್ಯನವರು. ಇಲ್ಲಿ ಬಸವ ಅಂತ ಅಂದರೆ ಉಳುಮೆ ಮಾಡುವಂತಹ ಬಸವ. ಹಸುಗಳು, ಎತ್ತುಗಳು, ದನ ಕರುಗಳ ಬಗ್ಗೆ ಹೇಳ್ತಾರೆ. ಇವುಗಳನ್ನು ಕೊಂದು ತಿನ್ನುವನೇ ವಲಯ ಅಂತ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣವಾದ ವಚನ ಅಲ್ವಾ ಗೆಳೆಯರೆ? ಯಾರು ತಪ್ಪಿನ ವ್ಯಕ್ತಿತ್ವ ಹೊಂದಿರ್ತಾರೋ ಅವರೇ ವಲಯರು ಹೊರತು ಯಾರೋ ಹುಚ್ಚ ಜಾತಿಯಲ್ಲಿ ಹುಟ್ಟಿದವರು ವಲಯರಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬಸವಣ್ಣನವರು ಕೂಡ ಒಂದು ಮಾತು ಹೇಳ್ತಾರೆ, ನಿಮ್ಮ ಆಚಾರ ವಿಚಾರ ಸಂಸ್ಕೃತಿಗಳಿಂದ ಗೊತ್ತಾಗುತ್ತದೆ ನೀವು ಉತ್ತಮರೋ ಅಧಮರೋ ಎಂದು, ಜಾತಿಯಿಂದಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ವಚನಗಳನ್ನು ನಾನು ಕೂಡ ತಿಳಿಯೋದರ ಜೊತೆಗೆ ನಿಮಗೂ ಕೂಡ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆಯ ವಚನಗಳೊಂದಿಗೆ ನಾನು ನಿಮ್ಮ ಮುಗುಳು ನಗೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.